ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಆಲ್ಮೋಸ್ಟ್ 15 ಡೇಸ್ ಆಯಿತು ಅಂದ್ಕೊತೀನಿ ಸ್ನೇಹಿತರೆ. ಏನಂದರೆ ಸ್ನೇಹಿತರೆ, ಯಾವುದೇ ಅಪ್ಡೇಟ್ ಬಂದಿರಲಿಲ್ಲ ಸ್ನೇಹಿತರೆ, ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಈಗ ರೀಸೆಂಟಾಗಿ ನಮ್ಮ ಸಿದ್ದರಾಮಯ್ಯ ಅವರು ಒಂದು ಬಜೆಟ್ ಮಂಡನೆ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ಅಂಶಗಳನ್ನ ನನಗೆ ನಮ್ಮ ಗೊತ್ತಿರುವಂತಹ ಅಧಿಕಾರಿಗಳು ಸ್ವಲ್ಪ ತಿಳಿಸ್ಕೊಟ್ರು. ಅದ್ರ ಬಗ್ಗೆ ಇವತ್ತು ನನ್ನ ಜೊತೆ ಮಾತಾಡಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗಾಗಲೇ ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ಸ್ನೇಹಿತರೆ, ಖಂಡಿತ ಈಗೇನು ಹಳೆ ಪೋಸ್ಟ್ ಇತ್ತು 1200 ಡ್ರೈವರ್ ಪೋಸ್ಟ್ಗಳು, ಹಾಗೆಯೇ 545 ಏನು ಬ್ಯಾಲೆನ್ಸ್ ಇತ್ತು ಅದು ಯಾವುದೂ ಡ್ಯೂ ಬಿಡಲ್ಲ, ಎಲ್ಲರನ್ನೂ ಕರೀತಾರೆ, ಮತ್ತು ಹೊಸ್ದಾಗಿ ಕಾಲ್ಫರ್ ಮಾಡ್ತಾರೆ ಅಂತ ನಾನು ಆಗಲೇ ಹೇಳಿದ್ದೆ. ಅದೇ ರೀತಿ ನಾನೇನು ಈಗ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಟೈಮಲ್ಲಿ ಖಂಡಿತ ತಗೊತಾರೆ, ಹೊಸ್ದಾಗಿ ಕಾಲ್ಫರ್ಮ್ ಆಗುತ್ತೆ ಅಂತ ಹೇಳಿದ್ದೆ ಸ್ನೇಹಿತರೆ. ಅದೇ ರೀತಿ ನೋಡಿ ಸ್ನೇಹಿತರೆ, ಈಗ ಬಂದಿರೋ ಮಾಹಿತಿ ಪ್ರಕಾರ ನನಗೆ ತಿಳಿಸ್ಕೊಟ್ಟಿರೋದು ನಮ್ಮ ಗೊತ್ತಿರುವಂತಹ ಒಬ್ಬ ಅಧಿಕಾರಿಗಳು, ಈಗ ಹೊಸ್ದಾಗಿ 1,500 ಎಲೆಕ್ಟ್ರಿಕ್ ಬಸ್ಗಳನ್ನ ಖರೀದಿ ಮಾಡೋಕ್ಕೆ ಅಂತ ಒಂದು ಅನುಮತಿ ಸಿಕ್ಕಿದೆ ಅಂತೆ. ಅದೊಂದು, ಮತ್ತು 1,200 KSRTC ಬಸ್ಗಳು, ಅಂದರೆ ಮಾಮೂಲಿ ಡೀಸೆಲ್ ಇಂಜಿನ್ನು, ಇಷ್ಟನ್ನು ಒಟ್ಟು 4,500 ಬಸ್ಗಳನ್ನ ಖರೀದಿ ಮಾಡೋಕ್ಕೆ ಹೇಳಿದ್ದಾರೆ ಸ್ನೇಹಿತರೆ. 4,500 ಬಸ್ಸು ತಗೊಂಡ್ರೆ ಅಲ್ಲಿಗೆ 4,500 ಪೋಸ್ಟ್ ಸಿಕ್ತು ಸ್ನೇಹಿತರೆ. 4,500 ಪೋಸ್ಟು ಡ್ರೈವರ್ಗೆ, ಮತ್ತು ಕಂಡಕ್ಟರ್ ಬೇಕಲ್ಲ, 4,500 ಕಂಡಕ್ಟರ್, ಟೋಟಲ್ ಅಲ್ಲಿ 8,000, ಒಂದು 8,000 9,000 ನಿಮಗೆ ಜಾಬ್ ಆಯಿತು ಸ್ನೇಹಿತರೆ. ಅಲ್ಲಿಗೆ 8,000 ಪೋಸ್ಟು ಸಿಕ್ತು. ಮತ್ತು ಏನು ಈಗ ಏಜ್ ಪರ್ಸನ್ಗಳು ವಾಲಂಟ್ರಿ ರಿಟೈರ್ಮೆಂಟು ಅವರು ಒಂದು 861 ಜನ ಸಿಗ್ಬೋದು ಸ್ನೇಹಿತರೆ. ಅಲ್ಲಿಗೆ ಟೋಟಲ್ 10,000 ವೇಕೆನ್ಸಿ, 10,000 ಪೋಸ್ಟ್ ಕಾಲ್ಫರ್ಮ್ ಹೊಸ್ದಾಗಿ ಹತ್ತತ್ರ, ಅಂದರೆ ನಾನು ಹೇಳೋ ಪ್ರಕಾರ ಅಷ್ಟು ಆಗ್ಬೋದು ಅಂತ ನನಗೆ ಬಂದಿರೋ ಮಾಹಿತಿ ಸ್ನೇಹಿತರೆ. ಬೈ ಚಾನ್ಸ್ 10,000 ಇಲ್ಲ ಅಂದರೂ ನನ್ನ ಅನಿಸಿಕೆ, ಬಟ್ ಒಂದು 8,000 ಕಾಲ್ಫರ್ಮ್ ಅಂತೂ ಖಂಡಿತ ಆಗುತ್ತೆ ಸ್ನೇಹಿತರೆ. ಬಟ್ ಏನು ತೊಂದರೆ ಆಗಿದೆ, ಏನು ಪ್ರಾಬ್ಲಮ್ ಅಂದರೆ, ಈ ಸದ್ಯಕ್ಕೆ ಈಗ ನಡೀತಿರೋಂತಹ ಒಂದು ಬೆಳವಣಿಗೆಯಲ್ಲಿ ನಾನು ಹೇಳಿದಾಗೆ ಏಪ್ರಿಲ್ಗೆ ಕರೀತಾರೆ ಅಂತ ಹೇಳಿದ್ದೆ ಸ್ನೇಹಿತರೆ, ಮಾರ್ಚ್ ಅಥವಾ ಏಪ್ರಿಲ್ಗೆ ಕರೀತಾರೆ ಅಂತ ಹೇಳಿದ್ದೆ. ಆದರೆ ಏನಾಗಿದೆ ಅಂದರೆ ಸ್ನೇಹಿತರೆ, ಇಲ್ಲಿ ಈಗಿರೋ ಎಲೆಕ್ಷನ್ನ ಅನೌನ್ಸ್ ಮಾಡಬೇಕು ಅಂತ ಇದ್ದಾರಂತೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳೇನಾದರೂ ಜೂನ್ಗೆ ಕನ್ಫರ್ಮ್ ಆದರೆ, ಅವ್ರು ಹೇಳಿರೋ ಪ್ರಕಾರ ಈಗ 90% ಈಗ ಏಪ್ರಿಲ್ ತೊಗೊತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬೈ ಚಾನ್ಸ್ ಲೇಟ್ ಆದರೆ ಜೂನಲ್ಲಿ ನಮ್ಮ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳು ಬಂದರೆ ನೋಡಿ ಸ್ನೇಹಿತರೆ, ಆಗಲೇ ಹೇಳ್ದಂಗೆ ಜೂನ್ಗೆ ಹೇಳಿದ್ದೆ, ಜೂನ್ಗೆ ಏನಾದರೂ ಎಲೆಕ್ಷನ್ ಅನೌನ್ಸ್ ಆದರೆ 1-2 ತಿಂಗಳು ಮುಂದೆ ಆಗ್ತಾರೆ ಅಂತ. ಅದೇ ರೀತಿ ನೋಡಿ ಸ್ನೇಹಿತರೆ, ಈಗ ಇನ್ನೊಂದು ವಿಚಾರ ಬಂದು, ಏನು ಮುಂಚೆ ನಾವೆಲ್ಲ ನನಗೆ ಬರೀ ಡ್ರೈವರ್ ಬೇಕು ಅಂದರೆ ಬರೀ ಡ್ರೈವರ್ಗೆ ಆಗ್ತಾಯಿದ್ವಿ ಅಪ್ಲಿಕೇಶನ್ನು, ಇಲ್ಲ DCMC ಎರಡೂ ಬೇಕು, ಡ್ರೈವರ್ ಕಮ್ ಕಂಡಕ್ಟರ್ ಅಂದರೆ ಅದಕ್ಕೆ ಆಗ್ತಾಯಿದ್ವಿ. ಈಗ ಇನ್ನು ಮುಂದೆ ಆ ಥರ ಇಲ್ಲ ಸ್ನೇಹಿತರೆ. ಇನ್ನು ಮುಂದೆ ಏನಿದ್ರು DCMC ಅಂದರೆ ಡ್ರೈವರ್ ಕಮ್ ಕಂಡಕ್ಟರ್, ನಿಮ್ಮ ಹತ್ರ ಕಂಡಕ್ಟರ್ ಬ್ಯಾಡ್ಜ್ ಕೂಡ ಇರಬೇಕಾಗುತ್ತೆ. ನೀವು ಡ್ರೈವಿಂಗ್ಗೆ ಅಪ್ಲೈ ಮಾಡಬೇಕು ಅಂದರೆ ಕಂಡಕ್ಟರ್ ಬ್ಯಾಡ್ಜ್ ಕೂಡ ಇರಬೇಕಾಗುತ್ತೆ ಸ್ನೇಹಿತರೆ. ಕಂಡಕ್ಟರ್ ಬ್ಯಾಡ್ಜ್ಗೆ ರಿನ್ಯೂವಲ್ ಏನು ಅವಶ್ಯಕತೆ ಇರಲ್ಲ, ಬಟ್ ನೀವು ಏನು ಡ್ರೈವರ್ ಆಗಬೇಕು ಅಂದರೆ ನಿಮ್ಮ DL ಒಂದು ರಿನ್ಯೂವಲ್ ಆಗಿರಬೇಕಾಗುತ್ತೆ, ಬಸ್ ಬ್ಯಾಡ್ಜು. ಇದೊಂದು ಮಾಹಿತಿ ಸ್ನೇಹಿತರೆ. ಹಾಗೆಯೇ ನಾನು ಹೇಳ್ದಂಗೆ ಇನ್ನೇನು ಕಾಲ್ಫರ್ಮ್ ಆಗ್ಬೋದು, ಬೈ ಚಾನ್ಸ್ ನಾನು ಹೇಳ್ದಂಗೆ ಎಲೆಕ್ಷನ್ ಅನೌನ್ಸ್ ಆದರೆ, ಬಟ್ 1-2 ತಿಂಗಳು ಮುಂದೆ ಹೋಗುತ್ತೆ ಸ್ನೇಹಿತರೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಬಟ್ ಕಾಲ್ಫರ್ಮ್ ಆಗೋ ಸತ್ಯ ಸ್ನೇಹಿತರೆ. ಯಾರು ಏನಾದರೂ ಅಂದ್ಕೊಳ್ಳಿ, ಸುಳ್ಳು ಅಂತ ಅಂದ್ಕೊಳ್ಳಿ, ನಿಜ ಅಂತನಾದರೂ ಅಂದ್ಕೊಳ್ಳಿ, ನನಗೆ ಗೊತ್ತಿರೋಷ್ಟು ಮಾಹಿತಿ, ನನಗೆ ಬಂದಿರುವಂತಹ ಒಂದು ಅಧಿಕಾರಿಗಳಿಂದ ಮಾಹಿತಿ ಯಾವತ್ತೂ ಸುಳ್ಳಾಗಿಲ್ಲ, ಎಲ್ಲವೂ ಕೂಡ ಆಗಿದೆ ಸ್ನೇಹಿತರೆ. ಎಲ್ಲೋ 1-2% ಹತ್ರ 1-2% ಮೋಸ ಆಗಿರ್ಬೋದು. ಏಕೆಂದರೆ ಪಾಪ ಅವರು ಏನು ಮಾಡೋಕ್ಕಲ್ಲ, ಒಬ್ಬ ಅಧಿಕಾರಿ ನನಗೊಂದು ಇನ್ಫಾರ್ಮೇಷನ್ ಕೊಡುವಾಗ, ಯಾಕೆಂದರೆ ಅವರು ನಮ್ಮೂರು ಪಕ್ಕದವರೇ, ಅವರು ಒಂದು ಇಲಾಖೆಯಲ್ಲಿ ಇದ್ದಾಗ ನಾನು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ನಂಬರ್ ತೊಗೊಂಡು ಎಲ್ಲ ವಿಷಯಗಳು ತಿಳ್ಕೊತಾ ಇದ್ದೆ. ಬಟ್ ಸರ್ಕಾರದಲ್ಲಿ ಕೆಲವೊಂದು ಟೈಮು ಏರುಪೇರು ಆದಾಗ ಅವರು ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮ್ ಮಿಸ್ ಆಗುತ್ತೆ, ಬೈ ಆಕ್ಸಿಡೆಂಟ್ ಆಗುತ್ತೆ, ಏನು ಮಾಡೋಂಗಿಲ್ಲ ಸ್ನೇಹಿತರೆ. ಬಟ್ 1-2 ತಿಂಗಳು ಮುಂದೆ ಹೋಗ್ಬೋದೇ ಹೊರತು, ಬಟ್ ಕಾಲ್ಫರ್ಮಿಗಂತೂ ಮೋಸ ಇಲ್ಲ, ಕಾಲ್ಫರ್ಮ್ ಆಗೇ ಆಗುತ್ತೆ ಸ್ನೇಹಿತರೆ. ವೆಯ್ಟ್ ಮಾಡಿ, ಅದನ್ನು ಹೇಳ್ದಂಗೆ DCMC ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದೆ ಬರೀ ಡ್ರೈವರ್ ಆಗೋಲ್ಲ. ಬಟ್ ಈ ಹಿಂದೆ ಏನು ಡ್ರೈವರ್ಗಳದು ಮಾತ್ರ ನೀವು ಅಪ್ಲಿಕೇಶನ್ ಹಾಕಿದ್ರಿ 1,200 ಪೋಸ್ಟು, ಅದಂತೂ ಖಂಡಿತ ತಗೋತಾರೆ, ಅದರಲ್ಲಿ ಏನೆರಡು ಮಾತಿಲ್ಲ. ಮತ್ತೇನು 545 ಪೋಸ್ಟ್ ಇತ್ತು ಅದನ್ನು ಕೂಡ ತಗೋತಾರೆ ಬ್ಯಾಲೆನ್ಸು.
ಹಾಗಾಗಿ ಸ್ನೇಹಿತರೆ, ಬಟ್ ನೀವು ನಿಮ್ಮ ದಾಖಲಾತಿಗಳನ್ನ ರೆಡಿ ಮಾಡ್ಕೊಳ್ಳೋದು ಅದೆಲ್ಲ ನಿಮ್ಮ ಕರ್ತವ್ಯ, ನೀವು ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮು ಈಗ 5 ವರ್ಷದಿಂದನೇ ಆ ಕಾರಣ ಈ ಕಾರಣಗಳನ್ನ ಹೇಳ್ಕೊಂಡೇ ಬಂದರು. ಈಗ ಒಂದು ಎಲೆಕ್ಷನ್ ಕಾರಣ ಮುಂದೆ ಇಟ್ಕೊಂಡಿದ್ದಾರೆ. ನೋಡೋಣ ಈಗ ಏನು ಮಾಡ್ತಾರೆ ಅಂತ. 90% ಅಲ್ಲ 100% ಕಾನ್ಫರ್ಮ್ ಮಾಡಲೇಬೇಕು. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಈಗ ಹೊಸ ಬಸ್ಗಳು 1,500 ಇದ್ರ ಎಲೆಕ್ಟ್ರಿಕ್ ಬಸ್ಗಳು ಮತ್ತು ಡೀಸೆಲ್ ಇಂಜಿನ್ ಬಸ್ಗಳು ಮತ್ತು 1,200 ಹೊಸ ಬಸ್ಗಳು ಖರೀದಿ ಮಾಡ್ತಾಯಿದ್ದಾರೆ. ಅಲ್ಲಿಗೆ ಒಂದು 3,000 ಬಸ್ಗಳು ಅಂದರೆ 6,000 ಜನ ಅಭ್ಯರ್ಥಿಗಳೇ ಬೇಕಾಗುತ್ತೆ, ಡ್ರೈವರ್ ಮತ್ತು ಕಂಡಕ್ಟರ್ಗಳು. ಅದನ್ನು ನೋಡಿಸ್ಕೊಂಡ್ರೆ ಮತ್ತೆ 861 ಜನ ರಿಟೈರ್ಮೆಂಟ್ ಆಗೋರು ಇದ್ದಾರೆ. ಅದೆಲ್ಲ ಸೇರಿ ಖಂಡಿತ ಆಗುತ್ತೆ ಸ್ನೇಹಿತರೆ. ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಾಯಬೇಕಾಗುತ್ತೆ. ನಮ್ಮ ಸರ್ಕಾರ ಎಲ್ಲ ಉಚಿತವಾಗಿ ಫ್ರೀ ಕೊಟ್ಟು ಸ್ವಲ್ಪ ಕಾಂಟ್ರಾಕ್ಟ್ ಬೇಸಿಸ್ಗಳು ಡ್ರೈವರ್ ತಗೊಂಡು ಡಿಲೇ ಮಾಡಿದರು. ನಮ್ಮ ಮನೆ ಬರ ಏನೂ ಮಾಡೋಂಗಿಲ್ಲ, ಸರ್ಕಾರ ಆ ರೀತಿ ಮಾಡಿಬಿಟ್ಟಿದೆ ಸ್ನೇಹಿತರೆ. ವೆಯ್ಟ್ ಮಾಡಿ ಸ್ನೇಹಿತರೆ, ಖಂಡಿತ ಆಗುತ್ತೆ.